Welcome back. So, as we have completed the cell, the unit of life, one of the major chapter with respect of NEET weightage in the first year, right? So, coming to the continued part, I'm not going to discuss biomolecule, but as we discuss the cell, now we are going to make the double copies of the cell. That is what? Cell cycle and cell division. What is cell cycle? We will discuss later. But what is cell division? Huh? ಏನು ಡಿವಿಷನ್ ಆಫ್ ಸೆಲ್ ಚಾಪ್ಟರ್ಸ್ ಬರ್ತೀನಿ ಅಷ್ಟೇ ನಾನು. ಸೆಲ್ ಡಿವಿಷನ್, ಸೆಲ್ ಸೈಕಲ್. ಕರೆಕ್ಟ್ ಅಲ್ವಾ? ತಪ್ಪಿದೆಯಾ ಬರೆದಿರೋದು? ಕರೆಕ್ಟ್ ಇದೆ. ಸೆಲ್ ಸೈಕಲ್, ಸೆಲ್ ಡಿವಿಷನ್. ಓಕೆ, ವಾಟ್ ಎವರ್. ವಾಟ್ ಈಸ್ ಸೆಲ್ ಡಿವಿಷನ್? ಹಾಂ, ಡಿವಿಷನ್ ಆಫ್ ಸೆಲ್. ಸೆಲ್ ಡಿವಿಷನ್ ಅದು ಅಷ್ಟೇನಾ? ಯಾರೋ ಒಬ್ರು ಹೇಳ್ತಾರೆ ಅಂತ ಕೂತ್ಕೋಬೇಡಿ. ನೀವು ತಿಂಡಿ ತಿಂದಿದ್ದೀರಿ, ನೀವು ಬಟ್ಟೆ ಉಡ್ಕೊಂಡಿದ್ದೀರಿ, ನಿಮಗೂ ಕಾಮನ್ ಸೆನ್ಸ್ ಇದೆ ತಾನೇ? ಹೇಳಿ ಮತ್ತೆ, ಸೆಲ್ ಡಿವಿಷನ್ ಅಂದ್ರೆ ಏನು? ಅರೆ, ಆಗಿದೆಯಾ ಟಿಫನು? ವಾಟ್ ಈಸ್ ಸೆಲ್ ಡಿವಿಷನ್? ಸೆಲ್ ಡಿವಿಷನ್ ಮೀನ್ಸ್ ಇಟ್ಸ್ ಡಿವಿಷನ್ ಅಷ್ಟೇ, ಡಿವಿಷನ್ ಆಫ್ ಸೆಲ್. ಅದೇ ನಾನು ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ? ನಾನಿಲ್ಲಿ ಕೇಳ್ತಾ ಇರೋದು ಸೆಲ್ ಡಿವಿಷನ್ ಅಂದರೆ ಏನು? ಪ್ರೋಜನಿ. ಓಕೆ, ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ಆಫ್ ದ ಸೆಲ್ ಇಂಟು ಟೂ ಡಾಟರ್ ಸೆಲ್ಸ್ ಆರ್ ಇಂಟು ಡಾಟರ್ ಸೆಲ್ಸ್. ಯಾಕೆಂದರೆ ಟೂ ಅಂತ ಹೇಳಲಿಕ್ಕಾಗಲ್ಲ. ಮೈಟಾಸಿಸಲ್ಲಿ ಮಾತ್ರ ಟೂ ಹೇಳ್ತೀವಿ, ಮಿಯಾಸಿಸಲ್ ಆದರೆ 4. ಅದನ್ನು ಆಲ್ರೆಡಿ ಸ್ಪರ್ಮಟೋಜೆನೆಸಿಸ್, ಓಜೆನೆಸಿಸಲ್ಲಿ ಮೊನ್ನೆ ನೋಡಿದ್ದೀರಿ ಅಲ್ವಾ? ದಟ್ಸ್ ವೈ cell division is nothing but that is the process of dividing of the cell into daughter cells, that is called cell division. During that, the duplication of cell genome and synthesis of constituents of the cell, and eventually that leads to the division of or giving rise to the daughter cells, that is called cell cycle. This is our new chapter, that is cell cycle, cell division. Okay, official ಆಗಿ ಮತ್ತೆ ಇನ್ನೊಂದ್ಸಲ ಹಿಂಗೆ ಬರ್ಬಿಡೋಣ. ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಬೇಡವಾ? ತಪ್ಪೇನಿಲ್ಲ ಅಲ್ಲ ಹಂಗೆ ಬರೆದ್ರೆ? ಹಾಂ, ತಪ್ಪ ಹಂಗೆ ಬರೆದ್ರೆ? ಇಸ್ ಇಟ್ ರಾಂಗ್? ಮತ್ತೆ ಸೆಲ್ ಸೈಕಲ್, ಸೆಲ್ ಡಿವಿಷನ್. ಓಕೆ, ರೈಟ್. ಯಾಕೆ ಆಗಬೇಕು ಸೆಲ್ಸ್ ಡಿವಿಷನ್? ವಾಟ್ ಈಸ್ ದ ನೀಡ್ ಆಫ್ ಸೆಲ್ ಟು ಡಿವೈಡ್? ಹೇಳ್ರಿ, ಯಾಕೆ ಡಿವೈಡ್ ಆಗ್ಬೇಕು ಸೆಲ್? ಗ್ರೋತ್ ಆಗಲಿಕ್ಕೆ. ಮತ್ತು ನೀವು ಕಮ್ಮಿ ಗ್ರೋತ್ ಆಗಿರಂಗಿದ್ದೀರಿ, ಪಕ್ಕದವರು ಹಂಗೆ ಇದ್ದಾರೆ ನೋಡ್ರಿ. ವಾಟ್ ಈಸ್ ಗ್ರೋತ್? ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೆಲ್ ಆ್ಯಂಡ್ ದ ಮಾಸ್. ಅಂದರೆ ಫಸ್ಟ್ ಚಾಪ್ಟ್ರಲ್ಲಿ ದ ಲಿವಿಂಗ್ ವರ್ಲ್ಡಲ್ಲಿ ಓದ್ಬಿಟ್ರಿ. ಹಾಗಾದ್ರೆ ಹೇಗಾಗುತ್ತದು? ಸೆಲ್ ಡಿವಿಷನ್ ಮೂಲಕ ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಅಬೌಟ್ ರಿಪ್ರೊಡಕ್ಷನ್? ವಾಟ್ ಈಸ್ ರಿಪ್ರೊಡಕ್ಷನ್? ಗಿವಿಂಗ್ ರೈಸ್ ಟು ಆಫ್ಸ್ಪ್ರಿಂಗ್ ಈಸ್ ರಿಪ್ರೊಡಕ್ಷನ್. ಹಾಗಾದರೆ ಇಫ್ ಇಟ್ ಈಸ್ ಅ ಪ್ಲನೇರಿಯಾ ಅಥವಾ ಯಾವುದೋ ಒಂದು ಯೂನಿಸೆಲ್ಲರ್ ಆರ್ಗನಿಸಮ್ ಇದೆ, ಹಿಂಗೆ ಕಟ್ ಮಾಡಿ ಹಿಂಗೆ ಡೆವಲಪ್ ಆಗ್ಬಿಡುತ್ತಲ್ಲ, ಅದು ರಿಪ್ರೊಡಕ್ಷನ್ನ? ಎಸೆಕ್ಷುಯಲ್ ರಿಪ್ರೊಡಕ್ಷನ್ನ? ಕ್ಲಿಯರಾ? ಹಾಗಾದರೆ ವಾಟ್ ಈಸ್ ರಿಪ್ರೊಡಕ್ಷನ್? ಅಷ್ಟೇ ನನ್ನ ಕ್ವಶನ್. ತಮ್ಮ ಭಾಳ ಕಡೆ ಓದಿರಿ, ಕರೆಕ್ಟಾಗಿ ಹೇಳ್ರಿ. ಇಟ್ ಈಸ್ ಅ ಬಯಾಲಜಿಕಲ್ ಪ್ರೊಸೆಸ್ ಅಲ್ವಾ, ಆಫ್ ಗಿವಿಂಗ್ ರೈಸ್ ಟು ನ್ಯೂ ಇಂಡಿವಿಜುವಲ್ ವಿಚ್ ಆರ್ ಆಫ್ ಸಿಮಿಲರ್ ಕೈಂಡ್ ಟು ದೇರ್ ಪೇರೆಂಟ್. ಇಲ್ಲ ಅಂದಿದ್ರೆ ಕತ್ತೆ ನಾಯಿ ಜನ್ಮ ಕೊಡ್ಬೋದಿತ್ತು, ನಾಯಿ ಇನ್ಯಾವುದಕ್ಕೂ ಜನ್ಮ ಕೊಡ್ಬೋದಿತ್ತು. ಆಫ್ ಸಿಮಿಲರ್ ಕೈಂಡ್ ಆಫ್ ಇಟ್ಸ್ ಓನ್ ಪೇರೆಂಟ್ ಅಂತ ಹೇಳ್ತಾ ಇದೀವಲ್ಲ. ಓಕೆ, ಆದರೆ ವೆರಾಸ್ ಇನ್ ಯೂನಿಸೆಲ್ಲರ್ ಆರ್ಗನಿಸಮ್ ಏನಾಗ್ತದೆ? ಇಟ್ ಈಸ್ ಸಿನಾನಿಮಸ್ ಟೈಪ್ ಅಂತ ಹೇಳ್ತೀವಿ. ಫಸ್ಟ್ ಚಾಪ್ಟರ್ಲ್ಲೂ ಕೂಡ ಓದಿದಿರಿ, ರಿಪ್ರೊಡಕ್ಷನ್ ಆ್ಯಂಡ್ ಗ್ರೋತ್ ಆರ್ ಸೇಮ್ ಇನ್ ಯೂನಿಸೆಲ್ಲರ್ ಆರ್ಗನಿಸಮ್ ಬಿಕಾಸ್ ಆಸ್ ಯು ಸೀನ್ ಇನ್ ದ ಬ್ಯಾಕ್ಟೀರಿಯಾ ಇಟ್ ವಿಲ್ ಗೆಟ್ ಫ್ಯೂಷನ್
ಟು ಗಿವ್ ಅ 2 ಡಾಟರ್ ಸೆಲ್ಸ್ ಅಲ್ವಾ. ಸೊ 2 ಡಾಟರ್ ಸೆಲ್ಸ್ ಬರುತ್ತೆ ಅಂದರೆ ಅದು ಫಿಷನ್ ಆಗ್ತಾ ಇದೆ ಅಂತ ಅರ್ಥ. ಆ ಫಿಷನ್ ಇಲ್ಲಿ ನಂಬರ್ ಆಫ್ ಸೆಲ್ಸ್ನ ಕೂಡ ಇನ್ಕ್ರೀಸ್ ಮಾಡ್ತು, ನಥಿಂಗ್ ಬಟ್ ಗ್ರೋತ್ ಆದಾಗಾಯಿತು. ಆದರೆ ಯೂನಿಸೆಲ್ಯುಲರ್ ಆರ್ಗನಿಸಮಲ್ಲಿ ಇಟ್ ಈಸ್ ರೆಪ್ರೆಸೆಂಟಿಂಗ್ ವಾಟ್? ರಿಪ್ರೊಡಕ್ಷನ್, ರೈಟ್. ಅಥವಾ ಒಂದು ಸಿಂಗಲ್ ಓಮ್ ಇದೆ, ಅದಕ್ಕೆ ಮೆಚೂರ್ ಸ್ಪರ್ಮ್ ಎಂಟರ್ ಆಗ್ತಾ ಇದೆ ಅಂದರೆ ದಟ್ ವಿಲ್ ಫಾರ್ಮ್ ವಾಟ್? ಝೈಗೋಟ್. ಫ್ರಮ್ ದಿಸ್ ಸಿಂಗಲ್ ಸೆಲ್ ದ ಲೈಫ್ ಈಸ್ ಆರಿಜಿನೇಟೆಡ್. ನಮ್ಮಲ್ಲಿ ಈಗ ಫರ್ದರ್ ಕಂಟಿನ್ಯೂ ಆಗ್ತಾ ಇರೋದು ಲೈಫ್ ಈಸ್ ಆರಿಜಿನ್ ಅಂತ ಹೇಳೋದು ಬೇಡ, ನ್ಯೂ ಲೈಫ್ ಈಸ್ ಫಾರ್ಮ್ಡ್ ಆ್ಯಂಡ್ ಇಟ್ ಈಸ್ ಕಂಟಿನ್ಯೂ ದ ಜನ್ರೇಷನ್. ದ ಕಂಟಿನ್ಯೂಟಿ ಆಫ್ ಲೈಫ್ ಈಸ್ ಬೈ ದಿಸ್ ಸೆಲ್. ದಿಸ್ ಸೆಲ್ ಈಸ್ ಡಿಪ್ಲಾಯ್ಡ್, ರೈಟ್. ಹಾಗಾದರೆ ಸಿಂಗಲ್ ಸೆಲ್ ಇರೋದು ಈ ಥರ ಯೂಜ್ ಗೈಗಾಂಟಿಕ್ ಆರ್ಗನಿಸಮ್ಸ್ ಆಗೋದಕ್ಕೆ ರೀಸನ್ ಏನು ಅಂದರೆ ದಟ್ ಝೈಗೋಟ್ ವಿಲ್ ಅಂಡರ್ಗೋ ಕ್ಲೀವೇಜಸ್. Right? That cleavage will ultimately lead to the formation of organogenesis and ultimately it form a complete organism. ಅಂದರೆ ಎಂಬ್ರಿಯೋ ಡೆವಲಪ್ಮೆಂಟ್ ಅಂತ ನಾವು ಓದ್ತಿರಲ್ಲ ಹ್ಯೂಮನ್ ರಿಪ್ರೊಡಕ್ಷನ್ಸಲ್ಲಿ, ಅದೇನೇ ಇದು. ಹಾಗಾದರೆ ಡ್ಯೂರಿಂಗ್ ದಟ್ ಯಾವ ಫೇಸ್ ಅಬ್ಸೆಂಟ್ ಆಗುತ್ತೆ? ಮೊರಲಾದಿಂದ ನೆಕ್ಸ್ಟು ಡೆವಲಪ್ ಆಗ್ತಾನೆ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದಂಥ ಗ್ರೋತ್ ಆಗ್ತಾಯಿಲ್ಲ. ಸೇಮ್ ಏನಿತ್ತು ಸೆಲ್ ಅದೇ ಸೈಜಲ್ಲೇ ಇದೆ. ಆ ನಂತರ ಅದು ಡೆವಲಪ್ ಆಗ್ತಾ ಬರುತ್ತೆ. ಸೊ ಸೆಲ್ ಡಿವೈಡ್ ಆಗಬೇಕಾದ್ರೆ ಸೈಜ್ ಡಿಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆಗ್ತಾ ಇದೆಯಾ? ಇನ್ ಬ್ಲಾಸ್ಟುಲೇಷನ್ ಆರ್ ಇನ್ ಗ್ಯಾಸ್ಟುಲೇಷನ್ ಪೀರಿಯಡ್ ದ ಸೆಲ್ ಸೈಜ್ ಈಸ್ ಡಿಕ್ರೀಸಿಂಗ್ ಆರ್ ಇನ್ಕ್ರೀಸಿಂಗ್ ಆರ್ ರಿಮೇನ್ ಸೇಮ್? ರಿಮೇನ್ ಸೇಮ್. ಶೋರ್. ವೈ? Cleavage. So you have already studied the microfilaments will help in cleavage, right? That means it is nothing but cleavage, nothing but what? It is making it into whatever the content which is there inside, it will be distributed to the further cells. ಹಾಗಾದರೆ ನೆಕ್ಸ್ಟ್ ಇದು ಆರ್ಗನೋಜೆನೆಸಿಸ್ ಆಗಬೇಕಾದ್ರೆ ಹೇಗಾಗುತ್ತೆ? ಸಿಂಗಲ್ ಸೆಲ್ ಝೈಗೋಟ್ ಇದೆ, ನಂಬರ್ ಆಫ್ ಸೆಲ್ ಕ್ಲೀವೇಜ್ ಆಗ್ತಾ ಇದೆ. ಕ್ಲೀವೇಜ್ ಆದ ತಕ್ಷಣ ಇದು ಬ್ಲಾಸ್ಟುಲಾನೋ ಮೊರುಲಾನೋ ಗ್ಯಾಸ್ಟ್ರೋಲಾನೋ ಬೇರೆ ಬೇರೆ ಒಟ್ಟಲ್ಲಿ ಡೆವಲಪ್ಮೆಂಟಲ್ ಸ್ಟೇಜನ್ನು ಕೊಡ್ತಾ ಇದೆ. ಅಲ್ಟಿಮೇಟ್ಲಿ ಇಟ್ ಈಸ್ ಫಾರ್ಮಿಂಗ್ ಅ ಆರ್ಗನಿಸಮ್ ಬೈ ದ ಡೆವಲಪ್ಮೆಂಟ್ ಆಫ್ ಆರ್ಗನ್ಸ್. ಎಪಿಬ್ಲಾಸ್ಟ್, ಹೈಪೋಬ್ಲಾಸ್ಟ್, ಮೀಸೋಬ್ಲಾಸ್ಟ್ ಇವೆಲ್ಲ ಫಾರ್ಮೇಷನ್ ಆಗುತ್ತೆ. ಜರ್ಮನಲ್ ಲೇಯರ್ಸ್ ಆಗಿರ್ಬೋದು ಅಥವಾ ಎಂಡೋಡರ್ಮಲ್, ಎಪಿಡರ್ಮಲ್, ಮೀಸೋಡರ್ಮಲ್ ಲೇಯರ್ಸು ಫಾರ್ಮೇಷನ್ ಆಯಿತು. ಓಕೆ, ಯಾವುದರಿಂದ? ಸ್ಟೆಮ್ ಸೆಲ್ಸ್. ಹಾಗಾದ್ರೆ ಇದರಲ್ಲಿರೋದು ಏನಾಗುತ್ತೆ? ಇನ್ನರ್ ಮಾಸ್ ಸೆಲ್ಸ್, ರೈಟ್. ಸೊ ಅವೇನಾಗ್ತವೆ ನೆಕ್ಸ್ಟ್ ಹಾಗಾದರೆ? ಓಕೆ, ದೆನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಆ ಡಿಫ್ರೆನ್ಸಿಯೇಷನ್ ಆದಾಗೆ ಇಂಡಿವಿಜುವಲ್ ಫಂಕ್ಷನ್ ಅಲರ್ಟ್ ಆಗುತ್ತೆ. ಸ್ಟ್ರಕ್ಚರ್ಲಿ ಅವು ಏನಾಗ್ತವೆ? ಮೆಚೂರ್ ಆಗ್ತವೆ. ಸ್ಟ್ರಕ್ಚರ್ಲಿ ಮೆಚೂರ್ ಆದಾಗ ಅದಕ್ಕೆ ಆದಂಥ ಫಂಕ್ಷನ್ ಸ್ಪೆಸಿಫಿಕ್ ಆಗಿ ಅಸರ್ಟ್ ಆಗುತ್ತೆ. ಆ ಫಂಕ್ಷನ್ಸನ್ನು ನಾವು ಪರ್ಫಾರ್ಮ್ ಮಾಡ್ತೇವೆ. ಲೈಕ್ವೈಸ್ ಆರ್ಗನಿಸಮ್ಸ್ ಆಗುತ್ತೆ. ಆದರೆ ಇಲ್ಲಿ ಫರ್ದರ್ ಅದು ಗ್ರೋತ್ ಕಂಪ್ಲೀಟ್ಲಿ ಇನ್ಕ್ರೀಸ್ ಮಾಡ್ಬೋದಿತ್ತು. ಆದರೆ G1 G2 ಫೇಸ್ ಆರ್ ಆಬ್ಸೆಂಟ್. ಫರ್ದರ್ ಡಿವೈಡ್ ಆಗಬೇಕಾದ್ರೆ ಆ G1 G2 ಫೇಸಸ್ ಏನಾಗುತ್ತೆ? ಆಬ್ಸೆಂಟ್ ಆಗುತ್ತೆ. ಬೇಕಾದ್ರೆ ನೋಡಿ ಮೊರಲಾ ಸ್ಟೇಜಸಲ್ಲಿ ಏನಾಗುತ್ತೆ ಅಂದರೆ ದಟ್ G1 G2 ಫೇಸಸ್ ಆರ್ ಆಬ್ಸೆಂಟ್. ದಟ್ಸ್ ವೈ ಎಕ್ಸ್ಟ್ರಾ ಗ್ರೋತ್ ಆಗಲ್ಲ. ಅಲ್ಲಿ ಇರುವಂಥದ್ದೇ ಇಲ್ಲಿ ಕ್ಯಾವಿಟಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ, ಇಲ್ಲಿರೋ ಕಂಟೆಂಟ್ ಇಲ್ಲಿ ಹೋಗ್ತಾ ಹೋಗುತ್ತೆ. ಹೀಗೆ ಅವು ಡಿಫ್ರೆನ್ಸಿಯೇಷನ್ ಆಗ್ತಾ ಬರ್ತವೆ. ಕರೆಕ್ಟಾ? ಇಲ್ಲಾಂದ್ರೆ ನಂಬರ್ ಆಫ್ ಸೆಲ್ಸ್ ಅಲ್ಲೇ ಅಕ್ಯುಮುಲೇಟ್ ಆಗಿ ಹಾಗೇ ಇರ್ಬೋದಿತ್ತು. ಬ್ಲಾಸ್ಟೋಸಿಲ್ ಆಗಿರಲಿ ಅಥವಾ ನಾವು ಬ್ಲಾಸ್ಟ್ರುಲಾ ಅಂತ ಹೆಂಗೆ ಕರಿತೀವಿ ಫ್ರಾಗಲ್ಲಿ, ಈ ಥರ ಆಗ್ಬೋದಿತ್ತು. ದಟ್ಸ್ ದ ರೀಸನ್ G1 ಆ್ಯಂಡ್ G2 ಆರ್ ಆಬ್ಸೆಂಟ್. ಓಕೆ, ಸೊ ಲೈಕ್ವೈಸ್ growth and reproduction are accompanied with the cell division. Yes or no? Either it may be mitotic division or maybe the meiotic division, right? So in this chapter we are going to learn such division types like mitotic and meiotic with respect of somatic cells and germinal cells. Because the somatic, soma refers to the body cells, whole body except the gamete producing germinal cells will undergo mitosis. Right? And the gamete producing cells during the spermatogenesis or maybe the oogenesis in the human or any other vertebrates. Likewise, the microsporogenesis, megasporogenesis in the plants. Whatever, it is nothing but the production of gametes by the gametogenesis. During that, we will see the meiosis. But in some cases, we can also see
the mitosis to be the one which leads to the gamete production. Haplontic life cycle that usually takes place in the algae, that is Thallophyta. Can you remember? This is what we have already studied in previous chapters. ಯಾಕೆಂದರೆ ರಿಪ್ರೊಡಕ್ಷನ್ ಚಾಪ್ಟರ್ಲು ಕೂಡ ನೋಡಿದ್ದೀರಿ, ಪ್ಲಾಂಟ್ ಕಿಂಗ್ಡಮಲ್ಲೂ ಕೂಡ ನೀವು ಓದಿದ್ದೀರಿ. ಅದರ ರೆಸ್ಪೆಕ್ಟಿವ್ ಆಗಿ ನಾವು ಮತ್ತೆ ಮಾತಾಡ್ತಾ ಇದ್ದೀವಿ, ಬಟ್ ಇಂಡಿವಿಜುವಲ್ ಸ್ಟೇಜಸ್ನ ಸಬ್ ಸ್ಟೇಜಸ್ನ ಸ್ಟಡಿ ಮಾಡ್ತೀವಿ. ಸೊ ಕ್ಲಿಯರ್? ಹಾಗಾದ್ರೆ ಹೇಗಿದೆ ಸ್ಟಡಿ ಮಾಡ್ತಾ ಹೋಗೋಣ. ದೆನ್ ವಾಟ್ ಈಸ್ ದ ವೇಟೇಜ್, ಇಂಪಾರ್ಟೆನ್ಸ್ ಏನು? ಈಗ ನೀವು ಕೂತಿರೋದು ಲಾಂಗ್ ಟರ್ಮ್ಗೆ ಆಗಿರೋದ್ರಿಂದ ಅಥವಾ ನೀಟ್ ಆಸ್ಪೆಕ್ಟಿವ್ ಆಗಿ ಕೂತಿರೋದ್ರಿಂದ ನೀಟ್ ರಿಲೇಟೆಡ್ ಆಗಿ ಏನು ಇಂಪಾರ್ಟೆನ್ಸ್ ಇದೆ ಅಂದರೆ, ಇಫ್ ಯು ಕಮ್ ಅಕ್ರಾಸ್ ದ ನೀಟ್ ವೇಟೇಜ್ ಇನ್ ದ ಪ್ರೀವಿಯಸ್ ಅನಾಲಿಸಿಸ್ ನೋಡೋದಾದರೆ, in 2015 only 2 questions, in 2016 phase passed 4 question, then 3, 2, 1, 2, 4. ಹಾಗಾದರೆ ಅವರೇಜ್ ನೋಡಿದ್ರೆ ಮಿನಿಮಮ್ ಅಂದ್ರೆ 3 ಕ್ವಶನ್ಸ್ ಇದ್ದಾವೆ, ಮ್ಯಾಕ್ಸಿಮಮ್ ಅಂದರೆ 4 ಕ್ವಶನ್ಸ್. ಕರೆಕ್ಟಾ? ಅವರೇಜ್ 3 ಇದೆಯಾ? 2.5 ಬರುತ್ತಲ್ಲ, ಹಾಗೆ ನಾನು 3 ಹೇಳಿದೆ ಅಷ್ಟೇ. 3 ಇದಕ್ಕೊಂದು 3 ಇದಕ್ಕೊಂದು 3ನೇ ಇರೋದಲ್ಲ. 3 ಇದರಿಂದ ಒಂದು ಇದರಿಂದ ಒಂದು ಓಲ್ 3ನೇ ಇರೋದು. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಅವರೇಜ್ 3 ಇದೆ, ಬಟ್ ಮ್ಯಾಕ್ಸಿಮಮ್ ಅಂದರೆ 4. ಯೂಶ್ವಲಿ 3 to 4 ಕ್ವಶನ್ಸ್ ಅಂತೂ ಯೂಶ್ವಲಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಕ್ವಶನ್ಸು ಕೂಡ ಎಲ್ಲಿ ಬರುತ್ತೆ ಅಂತ ಆರಾಮಾಗಿ ಗೆಸ್ ಮಾಡ್ಬೋದು. ಇಲ್ಲಿ ಮೇನ್ಲಿ ಸೆಲ್ ಸೈಕಲಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದ ಹೋದರೆ ಸೆಲ್ ಸೈಕಲಲ್ಲೇ 2 ಕ್ವಶನ್ಸ್ ಕಾಮನ್ ಆಗಿರುತ್ತೆ. ಆ್ಯಂಡ್ ಅನದರ್ ಕ್ವಶನ್ ಎಲ್ಲಿರುತ್ತೆ ಅಂದರೆ, ಎಸ್ಪೆಷಲಿ ಮಿಯಾಸಿಸಿನ ಪ್ರೋಫೇಸ್ ಫಸ್ಟಲ್ಲಿರುತ್ತೆ, ಇಲ್ಲ ಅಂದರೆ ಅನಾಫೇಸ್ ಫಸ್ಟ್ ಆ್ಯಂಡ್ ಅನಾಫೇಸ್ ಸೆಕೆಂಡ್ ರಿಲೇಟೆಡಾಗಿ ಒಂದು ಕ್ವಶನ್ ಇರುತ್ತೆ. ಅಂದರೆ ಹ್ಯಾಪ್ಲಾಯ್ಡ್ ಕಂಟೆಂಟು ಅಥವಾ ಹ್ಯಾಪ್ಲಾಯ್ಡ್ ಕ್ರೋಮೋಸೋಮು ಈ ಥರ ನಂಬರ್ ಬೇಸಿಸ್ ಮೇಲೆ ಅಥವಾ ವೇರಿಯೇಷನ್ಸ್ ಎಲ್ಲಾಗುತ್ತೆ, ಇದನ್ನು ಬಿಟ್ಟು ಇದುವರೆಗೂ ಯಾವ ಕ್ವಶನ್ಸು ಇಲ್ಲ. ಯಾಕೆಂದರೆ ಇಡೀ ಸೆಲ್ ಡಿವಿಷನ್ ಚಾಪ್ಟರ್ ನಾವು ಓದ್ತಕ್ಕಂಥದ್ದೇ ಅದೊಂದು. ಸಿಗ್ನಿಫಿಕೆಂಟ್ ಫೇಸಸ್ಸಲ್ಲಿ ಆಯಾ ಕ್ಯಾರೆಕ್ಟರ್ ಏನಿರುತ್ತೆ, ಮೇನ್ ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಅಂತ ನೋಡ್ತಾ ಬರ್ತೀವಿ. ಪ್ರೋಫೇಸಾ, ಓಕೆ, ಅಲ್ಲೇನಿರುತ್ತೆ, ಏನು ರಿಅಪೇರ್ ಆಗುತ್ತೆ, ಏನು ಡಿಸಪೇರ್ ಆಗುತ್ತೆ, ಏನು ಫಾರ್ಮೇಷನ್ ಆಗುತ್ತೆ ಅದು ನೋಡ್ತೀವಿ. ಮೆಟಾಫಿಸಿಕ್ ಪ್ಲೇಟಲ್ಲಿ ಮೇನಾಗಿ ಏನು ಸಿಗ್ನಿಫಿಕೆಂಟ್ ಫೀಚರ್ ಇರುತ್ತೆ, ಈ ಥರ ನೋಡ್ತಾ ಹೋದರೆ ಈ ಚಾಪ್ಟ್ರಲ್ಲಿ ಮತ್ತೆ ನಾವು ತಿಳ್ಕೊಳ್ಳೋವಂಥದ್ದು ಬೇರೇನಿಲ್ಲ. ಕಾಂಪಿಟೇಟಿವ್ ಆಸ್ಪೆಕ್ಟಿವಲ್ಲಿ ನೋಡಿದ್ರು ಅದೇ, ಆ್ಯಂಡ್ ಥೇರಿ ವೈಸ್ ಲೈನ್ ಟು ಲೈನ್ ರೀಡ್ ಮಾಡಿದ್ರು ಕೂಡ ನಮಗೆ ಸಿಗುವಂಥ ಕಂಟೆಂಟ್ ಇಷ್ಟೇ. ಸೊ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಲ್ವಾ? ಓಕೆ, ಕಮಿಂಗ್ ಬ್ಯಾಕ್. ಹಾಗಾದರೆ let us start with cell cycle. What is cell cycle? What is cell cycle? ಹೇಗೆ ಬೇಕಾಗ್ತಾ ಇದೆಯಾ ಸೆಲ್ ಡಿವಿಷನು? ಒಂದು ಆರ್ಡರ್ಲಿ ನಡೀತಾ ಇದೆ. ಸೀಕ್ವೆನ್ಸ್ ಆಫ್ ಈವೆಂಟ್ ದಟ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ಅನ್ ಆರ್ಡರ್, ದಟ್ ಈಸ್ sequence of events ಇದು ನಾನು ಹೇಳ್ತಿರೋದು. NCERT ಪ್ರಕಾರ ಇರೋ ಡೆಫಿನೇಷನ್ ಏನು ಗೊತ್ತಾ? ದ ಸೀಕ್ವೆನ್ಸ್ ಆಫ್ ಈವೆಂಟ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ಅ ಕಂಪ್ಲೀಟ್ ಸೆಲ್ ಡಿವಿಷನ್ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಆದರೆ ಎಕ್ಸಾಕ್ಟ್ಲಿ ಡೆಫಿನೇಷನ್ NCERT ಪ್ರಕಾರ ಕೊಟ್ಟಿರೋದು ಹೇಳೋದಾದರೆ, ದ ಸೀಕ್ವೆನ್ಸ್ ಆಫ್ ಈವೆಂಟ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಡೂಪ್ಲಿಕೇಶನ್ ಆಫ್ ದ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್, ಇದನ್ನು ಬಿಟ್ಟು ಕಂಪ್ಲೀಟ್ ಸೆಲ್ ಡಿವಿಷನ್ ಅಂತ ಬದಲು ಏನಿದೆ ಅಲ್ಲಿ ಅಂದರೆ ಅದರದ್ದೇ ಈವೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಏನು ಈವೆಂಟು? ಫಸ್ಟ್ ಏನಾಗುತ್ತೆ? ದಟ್ ಸೀಕ್ವೆನ್ಸ್ ಆಫ್ ಈವೆಂಟ್, ಫಸ್ಟ್ ಈವೆಂಟ್ ಈಸ್ duplication of genome. The sequence of event that takes place during the duplication of genome. Genome means what? The complete set of genetic material. ಅಲ್ಲಿ ಏನಿದೆ ಕಂಪ್ಲೀಟ್ಲಿ ಜೀನ್ಸ್ ಏನಿದೆ ಆ ಎಲ್ಲ ಸೆಟ್. ಓಕೆ, ದ ಡೂಪ್ಲಿಕೇಶನ್ ಆಫ್ ಜೀನೋಮ್. ದೆನ್ ಸಿಂಥಸಿಸ್ ಆಫ್, ಏನು ಸಿಂಥಸಿಸ್ ಆಗಬೇಕು? ಸೆಲ್ಲಿನ ಕಾನ್ಸ್ಟಿಟ್ಯೂಯೆಂಟ್ಸ್. ಸಿಂಥಸಿಸ್ ಆಫ್ constituents of cell ಅಥವಾ cell constituents, S.
ಆ್ಯಂಡ್ ದಟ್ ಇವೆಂಚುವಲಿ ಲೀಡ್ಸ್ ಟು ದ ಫಾರ್ಮೇಷನ್ ಆಫ್, ಅಂದರೆ ಇಷ್ಟು ಆಗ್ತಿದ್ದಂಕ್ಲೆ ಅದೇನು ಕೊಡುತ್ತೆ, ಇವೆಂಚುವಲಿ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಡಾಟರ್ ಸೆಲ್ಸ್. ನಾನು ಅದನ್ನೇ ಇವು ಮೂರನ್ನೂ ಸೇರಿಸಿ ಏನು ಬರ್ದೀನಿ, ಕಂಪ್ಲೀಟ್ ಸೆಲ್ ಡಿವಿಷನ್ ಅಂತ ಬರ್ದೀನಿ ಅಷ್ಟೇ. ಸೊ ವಾಟ್ ಆರ್ ದ ಮೇನ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸೆಲ್ ಡಿವಿಷನ್ ಅಂದರೆ, ಫಸ್ಟು ಆ ಸೆಲ್ ಸೈಕಲಲ್ಲಿ ಜೀನೋಮ್ ಡೂಪ್ಲಿಕೇಟ್ ಆಗಬೇಕು, ನಥಿಂಗ್ ಬಟ್ ಜೆನೆಟಿಕ್ ಮೆಟೀರಿಯಲ್ ರೆಪ್ಲಿಕೇಶನ್ ಆಗಬೇಕು ಅಂತ ಅರ್ಥ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಕಂಟೆಂಟು ರೆಪ್ಲಿಕೇಶನ್ ಆಗುತ್ತೆ, ಡಬಲ್ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಸೆಲ್ ಡಿವೈಡ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಿಪ್ರೇಷನ್ಸು ಕೂಡ ನಡೀಬೇಕು. ಹಾಗಾಗಿ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಸೆಲ್ ಅಂದರೆ ಸೆಲ್ ಕಾಂಪೊನೆಂಟ್, ಆರ್ಗನೆಲ್ಸ್ ಆಗಿರ್ಬೋದು, ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಆಗಿರ್ಬೋದು. ಯಾಕೆಂದರೆ ವಾಟ್ ಈಸ್ ಸೆಲ್ ಗ್ರೋತ್ ಅಂತ ಬಂದ ತಕ್ಷಣ ನಾವು ಮಾತಾಡೋದೆ ಇನ್ಕ್ರೀಸ್ ಇನ್ ದ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಅಂತ, ರೈಟ್? ಸೊ ಸೈಟೋಪ್ಲಾಸ್ಮಿಕ್ ಗ್ರೋತ್ ಯಾವಾಗ ಆಗುತ್ತೆ, ಆನಂತರ ಸೆಲ್ ವಿಲ್ ಬಿ ಅಂಡರ್ ದ ಕ್ಲೀವೇಜ್ ಅಥವಾ ಡಿವಿಷನ್ ಆಗೋದು ಆ ಟೈಮಲ್ಲಿ. ಸೊ ದೆನ್ ಇವೆಂಚುವಲಿ ಇಟ್ ಲೀಡ್ಸ್ ಟು ವಾಟ್, ಫಾರ್ಮೇಷನ್ ಆಫ್ ಟು ನ್ಯೂ ಅಥವಾ ಫಾರ್ಮೇಷನ್ ಆಫ್ ಡಾಟರ್ ಸೆಲ್ಸ್ ಅಥವಾ ನ್ಯೂ ಸೆಲ್ಸ್ ಫಾರ್ಮೇಷನ್ ಆಗಲಿಕ್ಕೆ ರೆಡಿ ಆಗುತ್ತೆ. ಸೊ ದಿಸ್ ಈಸ್ ಸೆಲ್ ಸೈಕಲ್. ಕರೆಕ್ಟಾ? ಓಕೆ, ಎಷ್ಟು ಕ್ಲಿಯರ್ ಇದೆಯಾ? ಇದು ನಡೆಸ್ಬೋದಲ್ಲ, ವೇಟೇಜ್ ಕ್ಲಿಯರ್ ಇದೆಲ್ಲ? ಹಾಗಾದ್ರೆ ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ? 3. ಬಟ್ ಈಗ ಪ್ರೀವಿಯಸ್ ಇತ್ತಲ್ಲ, ಮೊನ್ನೆ ನೀವು ಬರೆದಿದ್ದು, ಅದರಲ್ಲಿ ಎಷ್ಟಿತ್ತು ಗೊತ್ತಾ? 4 ಕ್ವಶನ್ಸ್ ಇದೆ. 3 ಡೈರೆಕ್ಟ್ ಕ್ವಶನ್ ಇದೆ, 1 ರಿಲೇಟೆಡ್ ಕ್ವಶನ್ ಇದೆ. ಓಕೆ ಅಲ್ವಾ? ಹಾಗಾದರೆ ಸೆಲ್ ಸೈಕಲ್ ಇದಿಷ್ಟು ಅಳಿಸ್ಬಿಡ್ಲಾ? ಬರ್ಕೊಂಡಿದ್ದಿಲ್ಲ, ಡೆಫಿನೇಷನ್ ಗೊತ್ತಿದೆಯಲ್ಲ? ರೈಟ್. ವಿಡಿಯೋ ಆನ್ ಮಾಡಿದ್ದೀವ? ಭಾಳ ಬೇಗ ನೆನ್ಪು ಮಾಡ್ಕೊಂಡಿದ್ದೀನಲ್ಲ? ಚಾನ್ಸೇ ಇಲ್ಲ, ನೋ ವೇ. ಉದಯ್, ಹುಡುಗಿರು ಯಾರೋ ಮಾತಾಡ್ತಿರಲ್ಲ ಫಸ್ಟ್ ಬೆಂಚಲ್ಲಿ. ಈಗ ನೋಡು, ಸೆಕೆಂಡ್ ಬೆಂಚು ಥರ್ಡ್ ಬೆಂಚಲ್ಲಿ ಮಾತಾಡ್ತಾರೆ, ಕರೆಕ್ಟ್ ಅಲ್ಲ? ಓಕೆ, ಕಮಿಂಗ್ ಬ್ಯಾಕ್, ಸೆಲ್ ಸೈಕಲ್. ಓಕೆ, so in the cell cycle we will see the cyclic representation of that whole events anta helade. So what are the main phases? The cell cycle is having 2 phases. One is interphase, other one is M phase or mitotic phase. So this is interphase. The longest phase in the cell cycle is interphase, and it is most active phase. Which is most active phase? Interphase. Hagagi interphase, it is longest among the cell cycle phases, and it is most active. ಓಕೆ, ಇರಲಿ, ನಡೀತದೆ. ಸೊ interphase is the most active phase because all the preparation which are required for the cell division are done in this phase. Hence it is also called as preparatory phase. ಈಗ ನೀವಿರೋದು ಇದೇ ಫೇಸಲ್ಲೇ, ನಾನು ಮಾಡ್ತಿರೋದು ನಿಮಗೆ ಬೇಕಾಗಿರೋ ಫೇಸನ್ನೇ, ಅಂದರೆ ಪ್ರಿಪ್ರೇಷನ್. ಸೊ ದ ಲಾಂಗೆಸ್ಟ್ ಫೇಸ್, most active phase, and it is nothing but the preparatory phase. Whatever the requirements which are needed, most essentially needed for the cell division, they are all synthesized or they are all duplicated or formed in this phase called interphase. This interphase is further divided into three phases. ಇದರಲ್ಲಿ ಯಾವ್ದು ಲಾರ್ಜ್ ಅನಿಸಿದೆ ನಿಮಗೆ? ಇವು ಮೂರಲ್ಲಿ ಯಾವ್ದು ಜಾಸ್ತಿ ಅನಿಸಿದೆ? ಈಗ ನಾನು ಬರೆದಿರೋದ್ರಲ್ಲಿ ಇದಾ G1,
this is S, this is G2. So interphase is further divided as 3 subphases. Okay, they are gap 1 phase. G refers to your gap, or it is also called as growth. It is growth first phase or gap 1 phase. Then another phase is S. It is nothing but synthesis phase or synthetic phase. And G2 refers to gap 2 or growth 2 phase. ಸೊ ಇದಿಷ್ಟು ಸೇರಿದರೆ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಇರ್ತಕ್ಕಂಥದ್ದೇನು ಇಂಟರ್ಫೇಸ್. ಓಕೆ, ದೆನ್ ಹಿಯರ್ ಫ್ರಮ್ ದಿಸ್ ಪಾಯಿಂಟ್ this is referring M phase. This M phase is further divided as prophase, alla, karyokinesis and cytokinesis. Alva? So, the M phase is divided as karyokinesis and cytokinesis. But karyokinesis is again divided as prophase, metaphase, ಅನಾಫೇಸ್, ಟೀಲೋಫೇಸ್. ಈ ಆರ್ಡ್ರನ್ನು ಕೂಡ ಕೇಳಿದ್ದಾರೆ, ಸಿಂಪಲ್ ಆಗಿ ಈ ಆರ್ಡ್ರನ್ನು ಕೂಡ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಹಾಗಾದರೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಇಂಟರ್ಫೇಸ್ ಫಸ್ಟ್, ದ ಲಾಂಗೆಸ್ಟ್ ಫೇಸ್ ಅಮಾಂಗ್ ದ ಸೆಲ್ ಸೈಕಲ್, ವಿಚ್ ಇಸ್ ಮೇನ್ಲಿ ರಿಕ್ವೈರ್ಡ್ ಫಾರ್ ಸೆಲ್ ಡಿವಿಷನ್ ಬಿಕಾಸ್ ಆಫ್ ಪ್ರಿಪರೇಷನ್ ಆ್ಯಂಡ್ ಹೆನ್ಸ್ ಇಟ್ ಈಸ್ ಆಕ್ಟಿವ್ phase. So in this, the growth phase, there are two. These two growth phases are after and before the M phase. M phase ಆದಮೇಲೆ ಬರ್ತಕ್ಕಂಥದ್ದು after and M phase ಇನ before ಬರ್ತಕ್ಕಂಥ phase. That's why M phase is between the growth second and growth 1 phase. ಅಥವಾ growth phase is between M phase and S phase. Clear? So this G1 phase is very important because most of the cytoplasmic growth takes place in growth 1 phase. Whatever the damages of the DNA, that damage repair is also done in G1 phase. Okay? And that repairing enzymes means the enzymes are what usually they are proteins, right? That proteins are nothing but they are produced by the transcription and translation. That's why the phase which represents the transcription and translation is G1 phase. Not also ಇಲ್ಲೂ ಕೂಡ ಆಗುತ್ತೆ ಇಷ್ಟೊಂದು ಪ್ರೋಟೀನ್, ಇಲ್ಲಿ ಟ್ಯೂಬುಲಿನ್ ಪ್ರೋಟೀನ್ ಆಗುತ್ತೆ, ಆದರೆ ಮೇನ್ಲಿ ಎಲ್ಲ ಥರದ ಪ್ರೋಟೀನ್ ಸಿಂಥಸಿಸ್ ಆಗುವಂಥದ್ದು G1 phase. That's why the cell content is increased more. ಭಾಳ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ, G1 phase is the main growth phase where it is increasing the cytoplasmic content or cellular content by ರಿಪೇರಿಂಗ್ ದ ಡಿ ಎನ್ ಇರ್ತಕ್ಕಂಥ ಏನೇ ರಿಪೇರ್ಸ್ ಇದ್ದರೆ, ಮಿಸ್ಪೇರಿಂಗ್ ಆಗಿದ್ದರೆ, ಡ್ಯಾಮೇಜ್ ಆಗಿದ್ದರೆ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಬೇಸ್ ಪೇರ್ ಎಕ್ಸ್ಟ್ರಾ ಬಂದಿದ್ದರೆ, ಈ ಥರ ಏನೇ ಇದ್ದರೂ ಕೂಡ ಅದರ ಲೆವೆಲಲ್ಲಿ ಫಸ್ಟು ಸರಿ ಮಾಡಿಕೊಳ್ಳುತ್ತೆ. ದೆನ್ ದಟ್ ಡಿ ಎನ್ ಎ ರಿಪೇರ್ ಆಗಬೇಕು ಅಂದರೆ ಅಲ್ಲಿಗೆ ಎನ್ಜೈಮ್ಸ್ ಬೇಕು. ಅಲ್ಲಿ ಕಟ್ ಮಾಡಲಿಕ್ಕೆ ನ್ಯೂಕ್ಲಿಯಸಸ್ ಆಗಿರ್ಬೋದು, ಅಥವಾ ಜಾಯಿನ್ ಮಾಡಲಿಕ್ಕೆ ಲೈಗೇಸ್ ಆಗಿರ್ಬೋದು, ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಡೆವಲಪ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಹೈಡ್ರೋಜನ್ ಬಾಂಡ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬೇಕು ಪೇರಿಂಗ್ ಮಾಡಲಿಕ್ಕೆ. ಸೊ ಆ ಎಲ್ಲ ಕಂಟೆಂಟು ಕೂಡ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಸೈಟೋಪ್ಲಾಸ್ಮಿಕ್ ಗ್ರೋತ್ ಈಸ್ ಅಕಂಪೈನ್ಡ್ ಇನ್ G1 phase ಅಕಾರ್ಡಿಂಗ್ ಟು ದ NCERT ಇಷ್ಟೇ. ಆದರೆ ಇದು ಎಕ್ಸ್ಟ್ರಾ. ಹಾಗಾದರೆ ಎನ್ಜೈಮ್ಸ್ ಪ್ರೊಡಕ್ಷನ್ ಆಗಿದೆ ಅಂದರೆ ನೀವು ಇಲ್ಲಿ ಇನ್ನೊಂದು ಬರ್ಕೋಬೋದು, ದಟ್ ಈಸ್ ಇನ್ವಾಲ್ವ್ಸ್ ಇನ್ ದ ಟ್ರಾನ್ಸ್ಕ್ರಿಪ್ಷನ್. ಟ್ರಾನ್ಸ್ಕ್ರಿಪ್ಷನ್ ಆಮೇಲೆ ಅಲ್ಲಿ ಏನಾಯಿತು, RNA ಪ್ರೊಡಕ್ಷನ್ ಆಯಿತು ನೋಡಿ.
ಟ್ರಾನ್ಸ್ಕ್ರಿಪ್ಷನ್ ಮೇಲೆ ಅಲ್ಲಿ RNA ಪ್ರೊಡಕ್ಷನ್ ಆಯ್ತು. ಹಾಗಾದ್ರೆ ವಿಚ್ ಇಸ್ ದ ಸೈಟ್ ಆರ್ ಅ ಫೇಸ್ ವಿಚ್ ಪ್ರೊಡ್ಯೂಸಸ್ RNA ಅಂದರೆ G1 ಫೇಸ್ ಆಗಬೇಕಾಗುತ್ತೆ. ದೆನ್ ಆಲ್ಸೋ ಇಟ್ ಪ್ರೊಡ್ಯೂಸಸ್ ಪ್ರೋಟೀನ್, ಹಾಗಾಗಿ ಎಂಜೈಮ್ಸ್ ಪ್ರೊಡಕ್ಷನ್ ಆಗ್ತಿದೆ, ಹಾಗಾಗಿ ಇದನ್ನೇನಂತ ಕರಿಬೋದು, ಟ್ರಾನ್ಸ್ಲೇಷನ್ ಫೇಸ್ ಅಂತ ಕೂಡ ಕರಿಬೋದು. ಸೊ DNA ರಿಪೇರಿ ಆಗುವಂಥದ್ದು, ಮ್ಯಾಕ್ಸಿಮಮ್ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಆರ್ಗನಲ್ಸ್ ಕಂಟೆಂಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಎಲ್ಲದೂ ಕೂಡ ಎಲ್ಲಿ ಅಂದರೆ G1 ಫೇಸಲ್ಲಿ. ಕ್ಲಿಯರ್? ನೆಕ್ಸ್ಟ್ ಇಟ್ ಕಮ್ಸ್ ಟು ದ ಸಿಂಥೆಟಿಕ್ ಆರ್ ಸಿಂಥಸಿಸ್ ಫೇಸ್. ಹಿಯರ್ ವಾಟ್ ಹ್ಯಾಪನ್ಸ್ ಅಂದರೆ this phase is initiated by replication of DNA. ಈ ಫೇಸ್ ಇನಿಷಿಯೇಟ್ ಆಗ್ತಿದೆ ಅಂದರೆ ಅರ್ಥ ಅಲ್ಲಿ ರೆಪ್ಲಿಕೇಶನ್ ಇನಿಷಿಯೇಟ್ ಆಗಿದೆ ಅಂತ ಅರ್ಥ. ಅಂದರೆ ಇಲ್ಲಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ವಿಚ್ ಇನಿಷಿಯೇಟ್ಸ್ ಎಸ್ ಫೇಸ್, ದ ಇನಿಷಿಯೇಷನ್ ಆಫ್ replication is nothing but the initiation of S phase. That means the termination of G1 phase. D1 phase ಯಾವಾಗ ಟರ್ಮಿನೇಟ್ ಆಗುತ್ತೆ ಅಂದರೆ ಯಾವಾಗ DNA ರೆಪ್ಲಿಕೇಶನ್ ಆಗಲಿಕ್ಕೆ ಇನಿಷಿಯೇಟ್ ಆಗುತ್ತೆ ಆವಾಗ ಟರ್ಮಿನೇಟ್ ಆಗುತ್ತೆ ಅಂತ ಅರ್ಥ. ಈ ಥರ ಅಪ್ಲೈ ಮಾಡಿ ಥಿಂಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕ್ವಶನ್ಸ್ ಯೂಶ್ವಲಿ ಆ ಥರನೇ ಇರುತ್ತೆ. ಇನ್ ಕೇಸ್ ಕ್ವಶನ್ಸ್ ನಿಮ್ಮ ಮೈಂಡಿಗೆ ಬಂದರೂ ಕೂಡ ನೀವು ಈ ಥರ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ದ ಎಸ್ ಫೇಸ್ ಈಸ್ ಇನಿಷಿಯೇಟೆಡ್ ಬೈ ದ ಇನಿಷಿಯೇಷನ್ ಆಫ್ DNA ರೆಪ್ಲಿಕೇಶನ್. ಸೊ DNA ರೆಪ್ಲಿಕೇಶನ್ ಆಗಿದೆ. ಹಾಗಾದರೆ DNA ರೆಪ್ಲಿಕೇಟ್ ಆದರೆ ಆ DNAನ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರೋ ಪ್ರೋಟೀನ್ ಯಾವುದು ಮೇನಾಗಿ? ಹಿಸ್ಟೋನ್ ಪ್ರೋಟೀನ್. ಹಾಗಾಗಿ ದ ಹಿಸ್ಟೋನ್ ಪ್ರೋಟೀನ್ಸ್ ಓಕೆ, ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಸಿಂಥಸೈಸ್ಡ್. ಕರೆಕ್ಟಾ? DNA ಏನಾಗಿದೆ ಇಲ್ಲಿಗ? DNA ರೆಪ್ಲಿಕೇಶನ್ ಆಗಿದೆ. ದೀಸ್ ಆರ್ ಡಾಟರ್ DNAs. ದೆನ್ ಇದ್ರ ಜೊತೆಗೆ ದ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ಸ್ ಅಂತ ನಾವೇನು ಹೇಳಿದ್ವಿ, ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೇ ವಿಲ್ ಆಲ್ಸೋ ಗೆಟ್ ಡಬಲ್. ಸೆಂಟ್ರಿಯೋಲ್ ಏನಾಗುತ್ತೆ? ಡೂಪ್ಲಿಕೇಶನ್ ಆಗುತ್ತೆ. ಸಾಕಲ್ವಾ? ಯಾಕೆ ಡಯಾಗ್ರಾಮ್ ಇಸ್ ದೊಡ್ಡಕ್ಕೆ ಬರ್ತೀನಿ? ಇದೇ ರೀಸನ್ಗೇನೆ. ಸಿಂಗಲ್ ಡಯಾಗ್ರಾಮ್ ಈಸಿಲಿ ವಿ ಕ್ಯಾನ್ ಹ್ಯಾವ್ ಆಲ್ ದ ಕಂಟೆಂಟ್. ಒಂದು ಸಲ ಅದನ್ನು ನೋಡ್ಬಿಟ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ದೆನ್ ಇಷ್ಟು ಬಿಟ್ಟು ಬೇರೆ ಏನಾರು ಆಗುತ್ತಾ ಇಲ್ಲಿ? ಹಿಸ್ಟೋನ್ ಪ್ರೋಟೀನ್ DNA ಪ್ಯಾಕೇಜಿಂಗ್ ರಿಲೇಟೆಡ್ ಆಗಿದೆ ಪ್ರಮೋದ ಈ ಕಡೆ. ಸೊ ಎಸ್ ಫೇಸ್ ಈಸ್ ಇನಿಷಿಯೇಟೆಡ್ ಬೈ ದ ರೆಪ್ಲಿಕೇಶನ್ ಆಫ್ DNA ಆ್ಯಂಡ್ ಇಟ್ ಇನ್ವಾಲ್ವ್ಸ್ ಇನ್ ದ ಹಿಸ್ಟೋನ್ ಪ್ರೋಟೀನ್ ಸಿಂಥಸಿಸ್ ಅಲಾಂಗ್ ವಿತ್ ದ ಡೂಪ್ಲಿಕೇಶನ್ ಆಫ್. ಹಾಗಾದರೆ ಡೂಪ್ಲಿಕೇಶನ್ ಆಫ್ DNA ಆಗಿದೆಯಾ? ಸೇಮ್. ಯಾಕೆಂದರೆ ರೆಪ್ಲಿಕಾ ಎಕ್ಸಾಕ್ಟ್ಲಿ ಮಿರರ್ ಇಮರ್ ಅಲ್ವಾ? ಹಾಗೆ ಡೂಪ್ಲಿಕೇಶನ್ ಆಫ್ DNA ಅಂದರೂ ಅದೇನೆ, ರೆಪ್ಲಿಕೇಶನ್ ಆಫ್ DNA ಅಂದರೂ ಕೂಡ ಅದೇನೆ, ಡೂಪ್ಲಿಕೇಶನ್ ಆಫ್ ಸೆಂಟ್ರಿಯೋಲ್ ಅಂದರೂ ಅದೇ, ಡಬ್ಲಿಂಗ್ ಆಫ್ ಸೆಂಟ್ರಿಯೋಲ್ ಅಂದರೂ ಅದೇ, ರೆಪ್ಲಿಕೇಶನ್ ಆಫ್ ಸೆಂಟ್ರಿಯೋಲ್ ಅಂದರೂ ಕೂಡ ಅದೇ. ಟರ್ಮ್ಸ್ ಆರ್ ಡಿಫ್ರೆಂಟ್ ಬಟ್ ದೇ ಆರ್ ಗಿವಿಂಗ್ ದ ಸೇಮ್ ಥಿಂಗ್ ಹಿಯರ್ ಮೀನಿಂಗ್. ನೆಕ್ಸ್ಟ್ ಆಫ್ಟರ್ ದಿಸ್ ಎಸ್ ಫೇಸ್ G2 ಫೇಸ್. ನಾನು ಬರೀ ಜನರಲ್ ಕ್ಯಾರೆಕ್ಟರ್ ಹೇಳ್ತಿದ್ದೀನಿ, ಮೇನ್ ಮತ್ತು ಬೇರೆ ಹೇಳ್ತೀನಿ ನಿಮಗೀಗ. ಸೊ ಗ್ರೋತ್ 2 ಫೇಸಲ್ಲಿ ಏನಾಗುತ್ತೆ ಹಾಗಾದರೆ ಅಂದರೆ ವಾಟ್ ಎವರ್ ದ ನೆಸೆಸರಿ ಆರ್ ಮೋಸ್ಟ್ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಫಾರ್ ಅ ಡಿವೈಡಿಂಗ್ ಆಫ್ ಅ ಸೆಲ್ ಈಸ್ ಪ್ರೊಡ್ಯೂಸ್ಡ್ ಹಿಯರ್, ದಟ್ ಈಸ್ ಟ್ಯೂಬುಲಿನ್ ಪ್ರೋಟೀನ್ ಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಹಿಯರ್. ದಿಸ್ ಟ್ಯೂಬುಲಿನ್ ಇಸ್ ರಿಕ್ವೈರ್ಡ್ ಫಾರ್ ವಾಟ್? ನಾನು ಹೇಳಿದೆ ನಿಮಗೆ ಪ್ಲಾಂಟ್ ಸೆಲ್ಲಲ್ಲಿ ಹೇಳಬೇಕಾದ್ರೆ ಸೆಂಟ್ರಿಯೋಲ್ಸ್ ಆರ್ ಆಬ್ಸೆಂಟ್, ಬಟ್ ಆದರೆ ಆ ಟ್ಯೂಬುಲಿನ್ ಪ್ರೋಟೀನ್ಸು ಆ ಸೆಂಟ್ರೋಸೋಮ್ ಜಾಗದಲ್ಲೇ ಅವುಗಳನ್ನ ಜನರೇಟ್ ಮಾಡ್ತವೆ ಅಂತ. ದಟ್ ಟ್ಯೂಬುಲಿನ್ ಪ್ರೋಟೀನ್ ಈಸ್ ಸಿಂಥಸೈಸ್ಡ್ ಇನ್ G2 ಫೇಸ್. ಕ್ಲಿಯರ್? ದ ಟ್ಯೂಬುಲಿನ್ ಸಿಂಥಸಿಸ್. ಕಲರ್ ಚೇಂಜ್ ಮಾಡಬೇಕಿತ್ತಲ್ಲ. ಓಕೆ, ಮತ್ತೇನಾಗ್ಬೋದು ಇಲ್ಲಿ? ಅಕಾರ್ಡಿಂಗ್ ಟು NCERT ಇಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ, ಇಲ್ಲೂ ಕೂಡ ಇನ್ಕ್ರೀಸ್ ಆಗ್ತದೆ. ಆದರೆ ಇಲ್ಲಿ ಆರ್ಗನಲ್ಸ್ ಡಬಲ್ ಆಗುತ್ತೆ. ಎಸ್ಪೆಷಲಿ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ಥರ ಆರ್ಗನಲ್ಸ್ ವಿಲ್ ಡೂಪ್ಲಿಕೇಟ್ ಇಯರ್. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ಹೇಳ್ತಾ ಇರೋದು ಯಾವ್ದು ನಾನು ಅಂದರೆ
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ಮೈಟೋಕಾಂಡ್ರಿಯಾ. ಅರ್ಥ ಆಗ್ತಿದೆಯಾ? ಸೊ ಇವುಗಳು ಇಲ್ಲಿ ಏನಾಗ್ತವೆ, ಇದಾಗ್ತವೆ. ಸೊ ಡ್ಯೂರಿಂಗ್ ಇಂಟರ್ಫೇಸ್ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗಿದೆಯಾ, ಸೆಲ್ ಕರೆಕ್ಟಾಗಿ ಗ್ರೋ ಆಗ್ತಾ ಇದೆ, ಕಂಟೆಂಟ್ ಇನ್ಕ್ರೀಸ್ ಆಯಿತು ಗ್ಯಾಪ್ ಒನ್ ಫೇಸಲ್ಲಿ. ಆ ಕಂಟೆಂಟ್ ಇನ್ಕ್ರೀಸ್ ಆಗ್ತಿದ್ದಂಗೆ ಮ್ಯಾಕ್ಸಿಮಮ್ ಕಂಟೆಂಟ್ ಎಲ್ಲ ರೆಡಿ ಆಗಿದೆ, ಅದಕ್ಕೆ ಬೇಕಾಗಿರೋ DNA ನೆಕ್ಸ್ಟ್ ಡಬಲ್ ಆಗುತ್ತೆ. ಹಾಗಾಗಿ ಡಬಲ್ ಹಾಕಿನ ಮೊದಲು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ತು, DNA ರಿಪೇರಿಂಗ್ ಎಲ್ಲ ಆಗಿದೆ. ಅದಾದ ಮೇಲೆ ಅದನ್ನು ಟೈಟ್ಲಿ ಬೌಂಡ್ ಮಾಡಿ ಕ್ರೋಮೋಸೋಮ್ ಒಳಗಡೆ ತುರುಕಬೇಕು. ಹಾಗಾಗಿ ಕಂಡೆನ್ಸೇಷನ್ ಪ್ರೊಸೆಸ್ ನೆಕ್ಸ್ಟ್ ಬರೋದು, ಇಂಟರ್ಫೇಸ್ ಆದಮೇಲೆ ನೆಕ್ಸ್ಟ್ ಬರೋದೇ ಕಂಡೆನ್ಸೇಷನ್ ಪ್ರೊಸೆಸ್. ಹಾಗಾಗಿ ಆ ಕಂಡೆನ್ಸೇಷನ್ ಆಗಲಿಕ್ಕೋಸ್ಕರ ಬೇಕಾಗಿರೋ ಇಷ್ಟೊಂದು ಪ್ರೋಟೀನ್ ಯಾವುದನ್ನು ಕಂಡೆನ್ಸ್ ಮಾಡಬೇಕು ಅದು ಡಬಲ್ ಆಗಿದೆ, ದಟ್ ಈಸ್ DNA ಡುಪ್ಲಿಕೇಶನ್. ಅದರ ಜೊತೆಗೆ ಸ್ಪಿಂಡಲ್ ಫೈಬರ್ಸ್ನ ಫಾರ್ಮೇಷನ್ ಮಾಡಲಿಕ್ಕೆ ಅನಿಮಲ್ ಸೆಲ್ಲಲ್ಲಿ ಸೆಂಟ್ರಿಯೋಲ್. ದಿಸ್ ಈವೆಂಟ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಅನಿಮಲ್ ಸೆಲ್ಸ್. ಅರ್ಥ ಆಗ್ತಿದೆಯಾ? ದೆನ್ ಅದಾದ ಮೇಲೆ ನೆಸೆಸರಿ ರಿಕ್ವೈರ್ಮೆಂಟ್ಸ್ ಮತ್ತೇನಾದ್ರು ಬಾಕಿ ಉಳಿದಿದ್ರೆ ಇನ್ನೇನು ಕೊನೆ ಟ್ರಿಪ್ ಹೋಗಬೇಕು ಆ ಟೈಮಲ್ಲಿ ರೆಡಿ ಮಾಡ್ಕೊಳ್ತಿರೋದು. ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕು, ಆ ಟೈಮಲ್ಲಿ ಮತ್ತೆ ನೋಡ್ಕೊಳ್ತಿಲ್ಲ 5 ನಿಮಿಷ, ಆ ಥರ ಇದು ಲಾಸ್ಟ್ ಫೇಸ್. ಆದರೆ ಒಂದೇನು ಬಿಡ್ಕೊಳ್ಳಿ, ಈಗ ಹೇಳ್ಬೇಕಾಗಿರೋ ಕಂಟೆಂಟ್ ಅದೇ. ನಾನು ಯಾಕೆ ಎಕ್ಸಾಮಿಗೆ ಕಂಪೇರ್ ಮಾಡಿದೆ ಅಂದರೆ ದೆರ್ ಆರ್ ಮೇಜರ್ಲಿ 3 ಚೆಕ್ ಪಾಯಿಂಟ್ಸ್, ಬಟ್ ಇಲ್ಲಿ 2 ಚೆಕ್ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು. ದಟ್ ಈಸ್ G1 ಆ್ಯಂಡ್ S ಚೆಕ್ ಪಾಯಿಂಟ್. ಏನಿದು ಚೆಕ್ ಪಾಯಿಂಟ್ಸ್? ಯೂಶ್ವಲಿ ಚೆಕ್ ಪಾಯಿಂಟ್ಸಲ್ಲಿ ಏನು ಮಾಡ್ತಾರೆ, ಚೆಕ್ ಮಾಡಿ ಐಡೆಂಟಿ ಕಾರ್ಡ್ ಸರಿ ಇದೆ ಅಥವಾ ಓಕೆ ನಾವು ಅಲ್ಲಿರೋದು ಮ್ಯಾಚ್ ಆಗಿದೆ, ದೆನ್ ಯು ಕ್ಯಾನ್ ಅಲೋ ಅಂತ ಅಲೋ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ನಾವು ಫಸ್ಟು ಇಂಟರ್ನಲ್ಸು ಅಥವಾ DPP ವೀಕೆಂಡೆಲ್ಲ ಟೆಸ್ಟ್ ಮಾಡ್ತಿದ್ದೀವಲ್ಲ, ದೀಸ್ ಆರ್ ದ ಚೆಕ್ ಪಾಯಿಂಟ್ಸ್. ಎಲ್ಲ ವೀಕೆಂಡ್ಸು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆಲ್ ಟಿಕೆಟ್ ನಿಮ್ಮ ಕೈ ಸಿಕ್ತು ಅಂದರೆ ಯು ಆರ್ ಎಲಿಜಿಬಲ್, ಒಳಗೆ ಹೋಗಿ ಎಕ್ಸಾಮ್ ಬರಿಬೋದು ಅಷ್ಟೇ. ಕರೆಕ್ಟ್ ಅಲ್ವಾ? ಎಕ್ಸಾಮ್ ಬರೆದ್ಮೇಲೆ ಸ್ಕೋರ್ ಹೇಗಾರೋ ಬರಲಿ, ಅಲ್ಟಿಮೇಟ್ಲಿ ಫಸ್ಟಿಗೆ ಆ ಎಕ್ಸಾಮಲ್ಲಿ ಎಂಟ್ರಿ ಆದರೆ ಅಂದರೆ ಮುಗೀತು. ಅಂದರೆ G1ನಿಂದ ಸೆಲ್ಲು 3 ಚಾನ್ಸಸ್ಸಲ್ಲೇ ಒಳಪಡುತ್ತೆ. ಐದರ್ ಇಟ್ ಮೇ ಎಂಟರ್ ಇಂಟು G0 phase, or it may further enter into S phase, or it may get differentiated. There are 3 chances in G1 phase. The cell in G1 has 3 chances. It may remain quiescent, completely silent throughout the life. That may nothing but senescent, ಅಂದರೆ ಸಾಯೋವರೆಗೂ ಹಾಗೆ ಇರುತ್ತೆ. ಅದನ್ನು ಸೆನೆಸೆಂಟ್ ಕನ್ನಡ ಕೆಲವು ಕಡೆ ಮಾತಾಡ್ತೀವಿ, ಬಟ್ ಮೇಜರ್ಲಿ it is called quiescent or it is silent. ಅಂದರೆ ಜೀವಂತವಾಗಿರುತ್ತೆ ಸೆಲ್, ದಟ್ ಈಸ್ ಮೆಟಬಾಲಿಕಲಿ ಆ್ಯಕ್ಟಿವ್, ಬಟ್ ಇಟ್ ವಿಲ್ ನಾಟ್ ಅಂಡರ್ಗೋ ಸೈಟೋಕೈನೆಸಿಸ್ ಅಥವಾ ಸೆಲ್ ಡಿವಿಷನ್ ಆಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇಟ್ ಎಂಟರ್ಸ್ ಇಂಟು G0 phase. ಫಸ್ಟ್ ಚಾನ್ಸ್ ಅದು ಅದಕ್ಕಿರೋದು. ಒನ್ಸ್ ಇಟ್ ಡಸಂಟ್ ಎಂಟರ್ ದ G0 ಅಂದರೆ ಇಯರ್ ಇಟ್ ಈಸ್ ಹ್ಯಾವಿಂಗ್ ಎ ಎಕ್ಸಿಟಿಂಗ್ ಫ್ರಮ್ ವಿಚ್ ಫೇಸ್ ಇದನ್ನು ಕೇಳಿದ್ದಾರೆ. ದ ಸೆಲ್ ವಿಚ್ ಈಸ್ ಎಂಟರಿಂಗ್ ಇನ್ ಟು ದ G0 ಈಸ್ ಎಕ್ಸಿಟ್ ಫ್ರಮ್ ವಿಚ್ ಫೇಸ್ ಆಫ್ ಸೆಲ್ ಸೈಕಲ್. ಭಾಳಷ್ಟು ಜನ ಸೈಟೋಕೈನೆಸಿಸ್ ಅಂತ ಬರಿತೀವಿ, ಯಾಕೆಂದರೆ ವರ್ಲ್ಡ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಹಂಗಿತ್ತು ಡಯಾಗ್ರಾಮು. ಬಟ್ ಇಟ್ ಈಸ್ ಎಕ್ಸಿಟಿಂಗ್ ಫ್ರಮ್ ವಿಚ್ G1 phase. ಕ್ಲಿಯರ್? ಸೊ ದಟ್ ಇಸ್ ದ ಫಸ್ಟ್ ಪಾಸಿಬಿಲಿಟಿ. ಇಟ್ ಮೇ ರಿಮೇನ್ ಸೈಲೆಂಟ್ ಥ್ರೂಔಟ್ ದ ಲೈಫ್. ಹಾಗಾಗಿ ಸೆನೆಸೆಂಟ್ ಅಂದರೆ ಕೊನೆವರೆಗೂ ಹಂಗೆ ಇರುತ್ತೆ. ವೆನ್ ಇಟ್ ಈಸ್ ರಿಕ್ವೈರ್ಡ್ ಅಂದರೆ ದ ಸೆಲ್ ವಿಲ್ ಅಂಡರ್ಗೋ ಡಿಫ್ರೆನ್ಸಿಯೇಷನ್, ಅಂದರೆ ನಥಿಂಗ್ ಬಟ್ ಮೆಚುರೇಷನ್. ಇಟ್ ವಿಲ್ ಲೂಸ್ ದ ಪ್ರಾಪರ್ಟಿ ಆಫ್ ಡಿವಿಷನ್. ಸೊ ಡಿವಿಷನ್ ಪ್ರಾಪರ್ಟಿ ಕಳ್ಕೊಳ್ತು ಅಂದರೆ ಇಟ್ ಇಸ್ ಅಸೈನ್ಡ್ ವಿತ್ ಅ ಪರ್ಟಿಕ್ಯುಲರ್ ಫಂಕ್ಷನ್ ಲೈಕ್ ಹಾರ್ಟ್ ಸೆಲ್ಸ್ ಆರ್ ಎನಿ ಅದರ್ ನ್ಯೂರಾನ್ ಸೆಲ್ಸ್. ಓನ್ಲಿ ವೆನ್ ದೇ ಗೆಟ್ ಡ್ಯಾಮೇಜ್ they will undergo again enter into the G1 and get preparation, and they will further enter into division phase. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಅಂದರೆ G1 ಫೇಸಲ್ಲಿ ಇರ್ತಕ್ಕಂಥ ಸೆಲ್ಲು ಹಾಗೇ ಉಳ್ಕೋಬೋದು, ಅದು ಡಿಫ್ರೆನ್ಸಿಯೇಷನ್ ಆಗಿ ಮೆಚೂರ್ ಆಗಿ ತನ್ನದೇ ಆದ ಫಂಕ್ಷನನ್ನು ಸ್ಪೆಸಿಫಿಕ್ ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ಬೋದು. ದ ಚಾನ್ಸ್ ಈಸ್ ಟು either enter into G0 or it may enter into the differentiation and they get matured. Okay, and they will carry out the particular function like the cardiac cells. ಅಂದರೆ ಹಾರ್ಟ್ ಸೆಲ್ಸ್ ಆಗಿರ್ಬೋದು ಅಥವಾ ನ್ಯೂರಾನ್. ಓನ್ಲಿ ವೆನ್ ದೇ ಗಾಟ್ ಡ್ಯಾಮೇಜ್ಡ್ ಆವಾಗ ಮತ್ತೆ ರಿಪೇರಿ ಮಾಡ್ಕೊಳ್ಳೋಕ್ಕೋಸ್ಕರ ಅವು ಡಿವಿಷನ್ ಫೇಸಿಗೆ ಬರಬೇಕು. ಆ ಡಿವಿಷನ್ ಫೇಸ್ ಬರಬೇಕಂದ್ರೆ ಮತ್ತೆ ಪ್ರಿಪ್ರೇಷನ್ಸ್ ಈ ರೀತಿ ಆಗಲೇಬೇಕು. ಇದು ಸೆಕೆಂಡ್ ಚಾನ್ಸ್. ಇಲ್ಲಪ್ಪ ನಾರ್ಮಲಾಗಿ ಡಿವೈಡ್ ಆಗಬೇಕು ಅಂದರೆ ಇಟ್ ಈಸ್ ಹ್ಯಾವಿಂಗ್ ಅ ಚಾನ್ಸ್ ಟು ಎಂಟರ್ ಟು ವಾಟ್ ಎಂಟರ್ ಟು ಎಸ್ ಫೇಸ್. ಹಾಗಾಗಿ ದಿಸ್ ಈಸ್ ದ ಫಸ್ಟ್ ಚೆಕ್ ಪಾಯಿಂಟ್. ಈಗ ನೀವು ಅಷ್ಟೇ ಇರೋದು ಇದೇ ಫೇಸಲ್ಲೇ, ಸ್ಟಿಲ್ ಇವರಿನ G1 ಫೇಸ್. ಒನ್ ಸಿಲೆಬಸ್ ಕಂಪ್ಲೀಟೆಡ್ ಯು ವಿಲ್ ಎಂಟರ್ ಇನ್ ಟು ಎಸ್ ಫೇಸ್. ಅಲ್ಲಿ ರಿವಿಷನ್ ಸ್ಟಾರ್ಟ್ ಆಗುತ್ತೆ ಡಬಲ್ ಸೆಕೆಂಡ್ ಟೈಮ್, ಅಂದರೆ ಡುಪ್ಲಿಕೇಶನ್ ಸೆಂಟ್ರಿಯೋಲ್ ಎಸೆನ್ಷಿಯಲ್ ಆಗಿರೋದು.
ಆ ನಂತರ ಮೈಂಡಿಗೆ ಪಕ್ಕಾ ಪ್ಯಾಕ್ ಆಗ್ತೀರಿ, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀರಿ. ಈಗ ನೀವು ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಲಿಲ್ಲ ಅಂದರೆ ಪ್ರಿಪ್ರೇಷನ್ಸ್ ಆರ್ ಲ್ಯಾಗಿಂಗ್, ದೆನ್ ಡಿಲೇ ಆಗುತ್ತೆ. ಆ್ಯಂಡ್ ಮೋರೋವರ್ ಸರಿಯಾದ ರೀತಿ ಪ್ರಾಪರ್ ಪ್ರಿಪ್ರೇಷನ್ ಆಗಲಿಲ್ಲ, ರಿವಿಷನ್ ಟೈಮಲ್ಲೂ ಕೂಡ ಹಾಗೇ ಇದ್ದೀರಿ ಅಂದರೆ ಅಟ್ ಎನಿ ಕಾಸ್ಟ್ ಸಿ ದ ಸೆಲ್ ಎಂಟರ್ಸ್ ಫ್ರಮ್ G1 to S ಮೀನ್ಸ್ ಅಟ್ ಎನಿ ಕಾಸ್ಟ್ ಇಟ್ ವಿಲ್ ಗಿವ್ 2 ಡಾಟರ್ ಸೆಲ್ಸ್ ದಟ್ ಮೇ ಬಿ ನಾರ್ಮಲ್ ಆರ್ ಅಬ್ನಾರ್ಮಲ್, ಹೇಗಾರು ಇರ್ಬೋದು. G1 ಕ್ರಾಸ್ ಆದರೆ ಇಟ್ ಮಸ್ಟ್ ಗಿವ್ 2 ಸೆಲ್ಸ್. ಇದು ಕೂಡ ಕ್ವಶನ್ ಕೇಳಿದ್ದಾರೆ, ವಾಟ್ ವಿಲ್ ಬಿ ದ ಕಂಡೀಷನ್ ಇಫ್ ಅ ಸೆಲ್ ಎಂಟರ್ಸ್ ಫ್ರಮ್ G1 to S? Even though there will be lack of preparation, they will be get divided into 2 and they will give 2 daughter cell in any way. At any cost they must give that one. ಇಲ್ಲಾಂದರೆ ಎಲ್ಲಿರ್ಬೋದಿತ್ತು, ಆರಾಮಾಗಿ ಸ್ಲೀಪಿಂಗ್ ಪೀರಿಯಡಲ್ಲಿ ಇರ್ಬೋದಿತ್ತಲ್ವ, ಅಂದರೆ ರೆಸ್ಟ್ ಮಾಡಿಕೊಂಡು ಸೈಲೆಂಟಾಗಿ ಕ್ವಿಸೆಂಟ್ ಫೇಸಲ್ಲಿ ಇರ್ಬೋದಿತ್ತು, ಯಾವಾಗ ಬೇಕೋ ಮತ್ತೆ ವಾಪಸ್ ಬರ್ಬೋದಿತ್ತು. ಈ ಥರ ಚಾನ್ಸಸ್ ಇದೆ. ಕ್ಲಿಯರಾ? ದಿಸ್ ಫಸ್ಟ್ ಚೆಕ್ ಪಾಯಿಂಟ್. ಇನ್ನೊಂದು ಚೆಕ್ ಪಾಯಿಂಟ್ ಇಲ್ಲಿ ಬರುತ್ತೆ, G2 ಮತ್ತು M ಎಲ್ಲ ಪ್ರಿಪ್ರೇಷನ್ ಆಗಿದೆ, ಇನ್ನೇನು ವೆರಿಫೈ ಮಾಡಿ ನಿಮಗೆ ಫ್ರಿಸ್ಕಿಂಗ್ ಎಲ್ಲ ಮಾಡಿ ನೀವೇ ಕ್ಯಾಂಡಿಡೇಟ್ ಕರೆಕ್ಟು ಅಂತ ಹೇಳಿ ಒಳಗೆ ಬಿಡ್ತಾ ಇದ್ದಾರೆ ನೀಟೆಸ್ಟ್ ಸೆಂಟ್ರಲ್ಲಿ. ಬಿಟ್ಟಾಯಿತು. ಇಲ್ಲಿ ಹೋದ್ಮೇಲೆ ನೀವು ಡಿವೈಡರ ಆಗಿರಿ, OMR ಫಿಲ್ಲರ ಮಾಡಿರಿ, ಹಂಗೇ ಇದು ಬರ್ರಿ, ನೀವು ಎಂಟ್ರಿ ಅಂತ ತೋರಿಸುತ್ತೆ, ಸೆಲ್ ಏನೋ ಒಂದು ಬರುತ್ತೆ. ದಸ್ ಈಸ್ G2 M ಚೆಕ್ ಪಾಯಿಂಟ್. ಕ್ಲಿಯರ್? ಇಷ್ಟು ನಿಮಗೆ ಗೊತ್ತಿರಲಿ. ಈ ಚೆಕ್ ಪಾಯಿಂಟ್ಸ್ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ, ಆದರೆ ಬಟ್ ಇಟ್ ಈಸ್ ರಿಕ್ವೈರ್ಡ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಈಗ ಹೇಳಿದ್ನಲ್ಲ ಕ್ವಶನ್ಸ್, G1 ಇಂದ ಎಂಟ್ರಿ ಆದರೆ ನೆಕ್ಸ್ಟ್ ಏನಾಗ್ಬೋದು, ಯಾವ ಥರ ಪಾಸಿಬಿಲಿಟೀಸ್ ಇದೆ, ಅದು ನಿಮಗೆ ಕೇಳಿದ್ದಾರೆ. ಬಟ್ ಚೆಕ್ ಪಾಯಿಂಟ್ಸ್ ಬಗ್ಗೆ ಹೇಳಿಲ್ಲ, ಆದರೆ ಚೆಕ್ ಪಾಯಿಂಟ್ಸಿಂದೇ ಪಾಯಿಂಟ್ ಅದು. ಕ್ಲಿಯರ್ ಇದೆ ಇಷ್ಟು? ಇಷ್ಟು ಕ್ಲಿಯರಾ? ಸೊ G1 S G2. ಹಾಗಾದರೆ ಇನ್ ಕೇಸ್ ಯಾವುದಾದ್ರು ಡಾಟರ್ ಸೆಲ್ ಎಂಟ್ರಿ ಆಗಿದೆ, ಡಾಟರ್ ಸೆಲ್ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಫಸ್ಟ್ ಚೆಕ್ ಪಾಯಿಂಟ್ ಅಂತೂ ಕ್ಲಿಯರ್ ಆಗಿರಲೇಬೇಕು ಅಂತ ಅರ್ಥ. ಕ್ಲಿಯರ್ ಆಗಿಲ್ಲ ಅಂದರೆ ಅಲ್ಲಿ ಏನಾಗುತ್ತೆ, ಮತ್ತೆ ಗ್ರೋತ್ ಆಗಲೇಬೇಕು, ಕಂಪ್ಲೀಟ್ ಗ್ರೋತ್ ಆದಮೇಲೆ ಹೊರಗೆ ಬರ್ತವೆ. ಕ್ಲಿಯರ್? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ದಿಸ್ ಈಸ್ ಅಬೌಟ್ ದ ಪ್ರಿಪ್ರೇಟರಿ ಫೇಸ್ ಆರ್ most active longest phase in the cell cycle called interphase. Clear? Is to clear idea? Then it enters to the most dividing phase called M phase, that is having the karyokinesis and cytokinesis. The karyokinesis having the further division called prophase, metaphase, anaphase, telophase. ಓಕೆನಾ? ಈಗ ವಿ ವಿಲ್ ಎಂಟರ್ ಇನ್ ಟು ಮೈಟಾಟಿಕ್ ಫೇಸ್. ಈಗ ಮೈಟಾಸಿಸ್ ಆ್ಯಂಡ್ ಮಿಯೋಸಿಸ್ ಎರಡರ ಬಗ್ಗೆ ಮಾತಾಡೋಣ. ಇಫ್ ದ ಸೆಲ್ ಈಸ್ ಮೈಟಾಸಿಸ್ ಮೀನ್ಸ್ ದ ಸೆಲ್ ಈಸ್ ಅಂಡರ್ಗೋಯಿಂಗ್ ದ ಮೈಟಾಟಿಕ್ ಡಿವಿಷನ್ ಇನ್ ದ G1, ಅಟ್ ದ ಎಂಡ್ ಆಫ್ G1 ದೇ ವಿಲ್ ಬಿ ಹ್ಯಾವಿಂಗ್ 2C ಆ್ಯಂಡ್ 2N. ದಿಟ್ ಈಸ್ ಐ ಆಮ್ ಟಾಕಿಂಗ್ ಅಬೌಟ್ ವಾಟ್? ಮೈಟಾಸಿಸ್ ಡಿವಿಷನ್ ಅಂದರೆ ಸೊಮ್ಯಾಟಿಕ್ ಸೆಲ್ಸಲ್ಲಿ ಮಾತಾಡ್ತಿದ್ದೀನಿ. ಸೊ ಈಗ ಈ ಸೆಲ್ಸ್ ಯಾಕಂದರೆ 2N 2C ಇದೆ ಅಟ್ ದ ಎಂಡ್ ಆಫ್ G1. ಬಟ್ ವಾಟ್ ಅಬೌಟ್ ಅಟ್ ದ ಎಂಡ್ ಆಫ್ S? ಈಗ ನಿಮಗೆ ನಾನು ಇಷ್ಟೋ ತನಕ ಹೇಳಿದ ಅರ್ಥ ಆಗಿದ್ದರೆ ಇಲ್ಲಿ ಹೇಳ್ತೀರಿ, ಕ್ರಾಸ್ ಕೋರ್ಸರ್ ಬಿಟ್ಟು. 2CN. ವಾಟ್ ಈಸ್ ದಿಸ್ ಫೇಸ್? ಎಸ್. ವೈ ಇಟ್ ಈಸ್ 4C? ದ ಕಂಟೆಂಟ್ ಆಫ್ ಕ್ರೋಮೋಸೋಮ್. ಆಗಲೇ ನಾನು ಕ್ರೋಮೋಸೋಮ್ ಹೇಳ್ಬೇಕಾದ್ರೆ ಯಾಕೆ ಅದನ್ನು ಒತ್ತಿ ಹೇಳಿದೆ ಅಂದರೆ ಇದೇ ರೀಸನಿಗೆ. ದ ಕಂಟೆಂಟ್ ಆಫ್ ಕ್ರೋಮೋಸೋಮ್ ಈಸ್ ವಾಟ್? DNA itself, chromatin itself, it is what? Duplicated. ಹಾಗಾದ್ರೆ ಇಲ್ಲಿ ಕ್ರೋಮ್ಯಾಟಿನ್ ಡೂಪ್ಲಿಕೇಟ್ ಆಗಿದೆ ಅಂತ ಹೇಳ್ಬೋದಲ್ವಾ? ದಟ್ಸ್ ವೈ ದ ಕಂಟೆಂಟ್ ಆಫ್ ಕ್ರೋಮೋಸೋಮ್ ಈಸ್ ಡೂಪ್ಲಿಕೇಟೆಡ್. ನೌ ದ 2C ವಿಲ್ ಬಿಕಮ್ 4C. ಬಟ್ ವಾಟ್ ಅಬೌಟ್ ದ ನಂಬರ್? ಇಟ್ ರಿಮೇನ್ಸ್ ಸೇಮ್. ದಟ್ಸ್ ವೈ ದಿಸ್ ಇಸ್ ಆಲ್ಸೋ ಆಸ್ಕ್ಡ್. ದ ಕಂಟೆಂಟ್ ಆಫ್ ಕ್ರೋಮೋಸೋಮ್ ಈಸ್ ಡಬಲ್ಡ್ ಬಟ್ ನಾಟ್ ದ ನಂಬರ್. ಸೇಮ್ ಕಂಟೆಂಟು ನಿಮ್ಮ NCERTಯಲ್ಲಿ ಲಾಸ್ಟಿಂದ 2ನೇ ಪ್ಯಾರಾಗ್ರಾಫ್ 3 ಲೈನ್ ಅದೇ ಕೊಟ್ಟರು. ಕ್ಲಿಯರ್? ಏನಕ್ಕೋಸ್ಕರ ಅಂದರೆ ಸಿ ದ 4C ಮೀನ್ಸ್ ದ DNA duplication has taken place in the S phase. At the end of the S phase we can see the doubled content of the chromosome. That's why, but not the number. Then what about the end of G2? It will remain same. ಇಲ್ಲೇನು ಚೇಂಜಸ್ ಆಗಲ್ಲ. ಬಟ್ ವೆನ್ ಇಟ್ ಅಂಡರ್ಗೋಸ್ ಡಿವಿಷನ್ ದ ಕಂಟೆಂಟ್ ವಿಲ್ ಬಿ ಆಫ್ಟರ್ ದ M phase ಅಂದರೆ ಕ್ಯಾರೋಕಿನೆಸ್ ಸೈಟೋಕಿನೆಸ್ ಆದಮೇಲೆ ಕಂಟೆಂಟ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ, ನಂಬರ್ ಹಾಗೆ ಇರುತ್ತೆ. ದಿಸ್ ಇಸ್ ಇನ್
ಮೈಟಾಸಿಸ್. ನೀವು ಸಿಂಪಲಾಗಿ ಬರ್ಕೊಳ್ಳೋದಾದರೆ ಹೀಗೆ ಬರ್ಕೋಬೋದು. ಫಾರ್ ಮೈಟಾಸಿಸ್ ಐ ಆಮ್ ರೈಟಿಂಗ್ ಹಿಯರ್ ಎಷ್ಟು ಇದು ಫಾರ್ ಮೈಟಾಸಿಸ್. ಇದನ್ನು ಇನ್ನೊಂದು ರೀತಿಲೂ ಬರಿಬೋದು ನೋಡಿ. ಇದಕ್ಕೇನು ಹೇಳಿದೆ ನಾನು, ಅದೇ ಎಕ್ಸ್ಪ್ಲನೇಷನನ್ನು ಈ ಥರ ಕೊಡ್ಬೋದಾ? ಸಿ ವಿಚ್ ಈಸ್ ದ ಲಾಂಗೆಸ್ಟ್ ಫೇಸ್? ಅದರಲ್ಲಿ G1 ಫೇಸ್. ಓಕೆ, C 2C 3C 4C ಅಂತ ಹಾಕೋಣ. C 2C 3C 4C. ಸೊ ಇಲ್ಲಿಗೆ 2C ಇದೆಯಾ ಕಂಟೆಂಟ್ G1 ಅಲ್ಲಿ? ನೆಕ್ಸ್ಟ್ ಇಲ್ಲಿ G1 ಆಯಿತು, ಎಸ್ G2, ದೆನ್ M. ಓಕೆ, ಸೊ G2 ಫೇಸಲ್ಲಿ ಏನಾಗುತ್ತೆ? ಕರೆಕ್ಟಾ? ದಿಸ್ ಈಸ್ ಎಸ್ ಫೇಸಲ್ಲಿ ಕಂಟೆಂಟ್ ಡಬಲ್ ಆಯಿತು. ದೆನ್ ಇಟ್ ರಿಮೇನ್ಸ್ ಸೇಮ್ ಇನ್ ದ G2, but it gets decreased in division phase, M phase. Correct? This is wait ಏನು ಕರೆಕ್ಟಾ? ನೋಡಿ 2C ಕರೆಕ್ಟ್ ಇದೆ, ದೆನ್ 4C ಆಯಿತು. ಎಲ್ಲಿ? ಎಸ್ ಫೇಸ್ ಎಂಡಲ್ಲಿ. ಎಸ್ ಫೇಸ್ ಇನಿಷಿಯೇಷನಲ್ಲಿ 2 ಇತ್ತು, ಎಂಡ್ ಆಗಬೇಕಾದ್ರೆ 4 ಆಯಿತು. ಆ್ಯಂಡ್ ಇನಿಷಿಯೇಷನ್ ಆಫ್ G2 ಅಲ್ಲಿ ಎಷ್ಟಿದೆ? 4C, ಎಂಡಲ್ಲೂ ಕೂಡ 4C. ಬಟ್ ಎಮ್ ಫೇಸ್ ಇನಿಷಿಯೇಟ್ ಆಗಬೇಕಾದ್ರೆ 4C, ಎಂಡ್ ಆಗಬೇಕಾದ್ರೆ 2C. ಕ್ಲಿಯರ್? ದಿಸ್ ಈಸ್ ಫೇಸ್ ಆ್ಯಂಡ್ ದಿಸ್ ಈಸ್ ಕಂಟೆಂಟ್. ಹಾಗಾದರೆ ನಂಬರಿಗೆ ನೋಡೋದಾದರೆ ನೋಡಿ, ಎನ್ ಆ್ಯಂಡ್ 2n. ಸೊ ಫಸ್ಟ್ ಏನಾಗಿದೆ? ಡಿಪ್ಲಾಯ್ಡ್ ಇದೆ, ನೆಕ್ಸ್ಟ್ ಕೂಡ ಡಿಪ್ಲಾಯ್ಡ್, ನೆಕ್ಸ್ಟ್ ಕೂಡ ಡಿಪ್ಲಾಯ್ಡ್, ನೆಕ್ಸ್ಟ್ ಕೂಡ ಡಿಪ್ಲಾಯ್ಡ್. G1 S, G2 M. This is number of chromosome. These are phases. These both for ಮೈಟಾಸಿಸ್. ಇಷ್ಟನ್ನು ಇಲ್ಲಿ ಬರ್ಕೊಡ್ರಿ. ನಾನು ಎಮ್ ಫೇಸ್ ಆದಮೇಲೆ ನೆಕ್ಸ್ಟು ಎಮ್ ಫೇಸಲ್ಲಿ ಮಿಯಾಸಿಸ್ ಬರ್ಬೇಕಾದ್ರೆ ಇದನ್ನು ಚೇಂಜ್ ಮಾಡಿಸ್ತೀನಿ. ಅದನ್ನು ಬರ್ಕೊಂಬೋಣ ಇಲ್ಲೇ. ಕಂಪ್ಯಾರಿಸನ್ ಮಾಡೋಣ ನೋಡಿ. G1 S, G2 M1 M2. ಕರೆಕ್ಟ್ ಅಲ್ವಾ? ಉಲ್ಟಾ ಬರದೆ ಎಸ್ ಆ್ಯಂಡ್ G2. ಕ್ಲಿಯರ್? ನೋಡಿ, ಅಟ್ G1 ಫೇಸ್ ಎಷ್ಟಿದೆ? 2C 2n. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದೆ? ಅದು ಅಟ್ ದ ಎಂಡ್ ಆಫ್ ಎಸ್ ಫೇಸ್ 4C 2n. At the end of G2 it remains 4C 2n. But what about meiosis first? ಅಂದರೆ ಮಿಯಾಸಿಸ್ ಫಸ್ಟಲ್ಲಿ ಅನಾಫೇಸ್ ಫಸ್ಟ್ ಸೆಂಟ್ರೋಮಿಯರ್ ಡಿವೈಡ್ ಆಗಲ್ಲ, ಆದರೆ ಕಂಟೆಂಟ್ ಸೇಮ್ ಇರುತ್ತಾ ಡಿವೈಡ್ ಆಗುತ್ತಾ? ಕಂಟೆಂಟ್ ಆಪೋಸಿಟ್ ಪೋಲ್ಸ್ ಕಡೆ ಬಂದಂಗೆ ಅದು ಇವಾಗುತ್ತೆ. ನಂಬರ್ ಆಫ್ ಕ್ರೋಮೋಸೋಮ್ಸ್ ಕೂಡ ಆಪೋಸಿಟ್ ಪೋಲ್ಸ್ ಕಡೆ ಡಿಸ್ಇಂಟಿಗ್ರೇಷನ್ ಆಗಿ ಸೆಗ್ರಿಗೇಷನ್ ಆಗುತ್ತೆ ಡಿಸ್ಟಿಂಕ್ಷನ್ ಮೂಲಕ. ಹಾಗಾಗಿ 2C n ಆಗುತ್ತೆ. ಹಾಗಾದರೆ ದ ಕ್ವಶನ್ ಈಸ್ ಆಸ್ಕ್ಡ್ ದಟ್ ವೇರ್ ಹ್ಯಾಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದ ಮಿಯಾಸಿಸ್, ಇನ್ ದ ಮಿಯಾಸಿಸ್ ಫಸ್ಟ್ ಓನ್ಲಿ. ಈ ಥರನೂ ಕೇಳ್ಬೋದು. ಆರ್ ಇನ್ ದ ಅನಾಫೇಸ್ ಫಸ್ಟ್ ಆರ್ ಅನಾಫೇಸ್ ಸೆಕೆಂಡ್? ಅನಾಫೇಸ್ ಫಸ್ಟ್. ಬಟ್ ದ ಕ್ವಶನ್ ಈಸ್ ಡಿಫ್ರೆಂಟ್ ನಾವು. ಈಗ ವೇರ್ ವಿ ಗೆಟ್ ಹ್ಯಾಪ್ಲಾಯ್ಡ್ ಕಂಟೆಂಟ್ ಆಫ್ ಕ್ರೋಮೋಸೋಮ್? ಅನಾಫೇಸ್
ಸೆಕೆಂಡ್, ಆರ್ ಮಿಯಾಸಿಸ್ ಸೆಕೆಂಡ್, ಆರ್ ಅನಾಫೇಸ್ ಸೆಕೆಂಡ್. ಹಾಗಾಗಿ ಇಲ್ಲೇನಾಗುತ್ತೆ 2C ಇರೋದು ಸಿ, ಯಾಕೆಂದರೆ ಇಟ್ ಇಸ್ ನಥಿಂಗ್ ಬಟ್ ಮೈಟಾಸಿಸ್ ಅಂತ ಹೇಳ್ತೀವಿ. ದೆನ್ ಕಂಟೆಂಟ್ ಚೇಂಜ್ ಆಯಿತು, ನಂಬರ್ ಹಾಗೆ ಉಳಿತು. ಕ್ಲಿಯರ್? ದಿಸ್ ಈಸ್ ಫಾರ್ ಮಿಯಾಸಿಸ್. ಈಗ ಈ ಥರ ನೀವು ಬರಿಬೋದಾ? ಇದನ್ನ ಈ ಥರ ಈಸಿಯಾಗಿ ನೆನ್ಪಿಡ್ಕೋಬೋದಾ? ಇಷ್ಟು ಬಿಟ್ಟರೆ ಈ ಚಾಪ್ಟ್ರಲ್ಲಿ ಏನಿಲ್ಲ ಕಣ್ರಯ್ಯ, ಸಿಂಪಲ್. ಮಿನಿಮಮ್ ಅಂದರೂ ನನಗೆ 2 ರಿಂದ 3 ಕ್ವಶನ್ ಏನು ಯೂಶ್ವಲಾಗಿ ರಿಪೀಟ್ ಆಗಿದೆ ಆ ಕಂಟೆಂಟನ್ನು ಸ್ಕಿಮ್ಯಾಟಿಕಲಿ ಹೇಳಿದ್ದೀನಿ ನಿಮಗೆ. ಇದಿಷ್ಟರಲ್ಲೇ ನಿಮಗೆ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಓಕೆ, ಇನ್ನು ಉಳಿದಂತೆ ಲೈನ್ ಟು ಲೈನ್ ರೀಡ್ ಮಾಡೋದೇನಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತಾ ಬರ್ತೀನಿ. ಸೊ ಮೈಟಾಸಿಸ್ ಆ್ಯಂಡ್ ಮಿಯಾಸಿಸ್ ವಿತ್ ದ ಕ್ಯಾರಿಯೋಕೈನೆಸಿಸ್ ಆ್ಯಂಡ್ ಸೈಟೋಕೈನೆಸಿಸ್. ಸೊ ಹಾಗಾದರೆ ಇದನ್ನು ಈ ರೀತಿ ಡಯಾಗ್ರಾಮೆಟಿಕಲಿ ಬರೀತೀರಾ ಇದಕ್ಕೆ? ಸೊ ಇದನ್ನೇ ಆಲ್ಟ್ರ್ ಮಾಡಲಾ? ಬರೀತೀರಾ? ರೈಟ್, ಕ್ಲಿಯರ್ ಆಯಿತು? ಸೊ ದಿಸ್ ಆಲ್ ಅಬೌಟ್ ಸೆಲ್ cycle. So in the next session we will come up with mitosis and meiosis. Clear? Right. Thank you.